ಶಿವರಾತ್ರಿ ಶಿವಯೋಗಿಯವರ 1066ನೇ ಜಯಂತ್ಯೋತ್ಸವ. ಈ ಕಾರ್ಯಕ್ರಮವನ್ನು ಈ ದೇಶದ ರಾಷ್ಟ್ರಪತಿಗಳಾದಂಥ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಉದ್ಘಾಟನೆ ಮಾಡಿದರು 16ನೇ ತಾರೀಕು. ಇವತ್ತು ನಾನು ಸಮಾರೋಪ ಸಮಾರಂಭದ ಉದ್ಘಾಟನೆ ಅಂತ ಆದರೂ ಕೂಡ ನಾನು ಮುಕ್ತಾಯ ಭಾಷಣವನ್ನು ಮಾಡ್ತಾ ಇದ್ದೇನೆ. ಇದು ನನ್ನ ಭಾಷಣ ಆದಮೇಲೆ ಬಹುಶಃ ಈ ಜಯಂತ್ಯೋತ್ಸವದ ಮುಕ್ತಾಯನೂ ಕೂಡ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ದರಿಂದ ಇದು ಒಂದು ಮುಕ್ತಾಯ ಭಾಷಣ. ಆದಿ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಜಯಂತ್ಯೋತ್ಸವ ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಕೆಲವು ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ. ಸುಮಾರು ಇದು 1066ನೇ ಜಯಂತ್ಯೋತ್ಸವ. ಬಹಳ ದೀರ್ಘಕಾಲದಿಂದ ಈ ಜಯಂತ್ಯೋತ್ಸವಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ಗುಂಡ್ಲುಪೇಟೆನಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಶಾಸಕರಾದಂಥ ಗಣೇಶ್ ಅವರು ತಿಳಿಸಿದ್ದಾರೆ. ಭಾಳ ಸಂತೋಷ. ಮುಂದಿನ ವರ್ಷ ಅದ್ಧೂರಿಯಾಗಿ ಈ ಜಯಂತ್ಯೋತ್ಸವ ನಡೀಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಪ್ರತಿ ವರ್ಷ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಬಹಳ ಅದ್ಧೂರಿಯಾಗಿ ನಡೆಸ್ತಾರೆ. ಈ ವರ್ಷನೂ ಕೂಡ ಮಳವಳ್ಳಿನಲ್ಲಿ ಬಹಳ ಅದ್ಧೂರಿಯಾಗಿ ನಡೆಸಿದ್ದಾರೆ. ನರೇಂದ್ರ ಸ್ವಾಮಿಯವರು ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನು ಅವ್ರಿಗೂ ಕೂಡ ಮಠದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಪೂಜ್ಯ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಆಶೀರ್ವಾದ ನರೇಂದ್ರ ಸ್ವಾಮಿಯವರ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಋಷಿ ಮುನಿಗಳು, ಸಾಧು ಸಂತರುಗಳು, ಸೂಫಿಗಳು, ಸಮಾಜ ಸುಧಾರಕರು ನಮ್ಮ ಸಮಾಜವನ್ನು ಬದಲಾವಣೆ ಮಾಡತಕ್ಕಂಥ ಪ್ರಯತ್ನಗಳು ನಡೆದಿದ್ದಾವೆ. ಆ ಪ್ರಯತ್ನದಲ್ಲಿ ಶಿವಯೋಗಿಗಳು ಕೂಡ ಮುಖ್ಯ ಪಂಕ್ತಿನಲ್ಲಿ ಬರ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸಮಾಜದಲ್ಲಿ ಅನೇಕ ಧರ್ಮಗಳಿದ್ದಾವೆ. ಕಾರಣ ಯಾಕಪ್ಪ ಅಂತಂದರೆ ಕಾರಣ ಅದಕ್ಕೋಸ್ಕರನೇ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿದೆ. ಈ ಅಸಮಾನತೆ ನಿರ್ಮಾಣ ಆಗಬೇಕಾದ್ರೆ ಕಾರಣ ಜಾತಿ ವ್ಯವಸ್ಥೆ. ಈ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರನೇ ಅಸಮಾನತೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಅಸಮಾನತೆ ಹೋಗದೇನೆ ಸಮಾಜದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನು ಅನೇಕ ಸಾಧು ಸಂತರು, ಸೂಫಿಗಳು, ಸಮಾಜ ಸುಧಾರಕರು ಇದನ್ನು ಮಾಡುತ್ತಲೇ ಬಂದಿದ್ದಾರೆ. ಈಗ ಬಸವಣ್ಣ 2,500 ವರ್ಷಗಳ ಹಿಂದೆ ಸಮಾಜವನ್ನು ತಿದ್ದತಕ್ಕಂಥ ಪ್ರಯತ್ನವನ್ನು ಮಾಡೋದು. ಮನುಷ್ಯ ಸಮಾಜ ನಿರ್ಮಾಣ ಆಗಬೇಕು. ಎಲ್ಲರೂ ಕೂಡ ಸಮಾನರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಎಲ್ಲರೂ ಸಮಾನ ಅವಕಾಶಗಳಿಂದ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ಪ್ರಯತ್ನವನ್ನು ಬಸವಾದಿ ಶರಣರು
ಅನೇಕ ಪ್ರಯತ್ನಗಳನ್ನು ಮಾಡಿದ್ರು. ಆದರೂ ಕೂಡ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೋಗಿಲ್ಲ ಅಂತಕ್ಕಂಥ ಚಿತ್ರವನ್ನೇ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಾವು ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಇದಾಗಬೇಕಾದ್ರೆ ಕುವೆಂಪು ಅವರು ಹೇಳ್ತಾ ಇದ್ದಾರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ. ಇದಾಗಬೇಕಾದ್ರೆ ಮನುಷ್ಯ ಸಮಾಜ ನಿರ್ಮಾಣ ಆಗ್ತದೆ ಅಲ್ವಾ? ಮನುಷ್ಯ ಸಮಾಜ ನಿರ್ಮಾಣ ಆಗಬೇಕು. ಯಾವುದೇ ಧರ್ಮ ಇರಲಿ, ಯಾವುದೇ ಧರ್ಮ ಇರಲಿ, ಧರ್ಮಗಳು ಪ್ರೀತಿಯನ್ನು ಕರುಣೆಯನ್ನು ಬೋಧಿಸ್ತವೆ ಹೊರತು ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಮನುಷ್ಯನನ್ನು ದ್ವೇಷ ಮಾಡಿ ಅಂತಕ್ಕಂಥದ್ದನ್ನು ಬೋಧಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಮ್ಮ ಸಂಸ್ಕೃತಿ. ಅದರಿಂದ ನಾವು ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅನೇಕ ಸಾಧು ಸಂತರುಗಳು, ಋಷಿ ಮುನಿಗಳು ತಪಸ್ಸು ಮಾಡಿದ್ದಾರೆ. ಕಾರಣ ಯಾಕಪ್ಪ ಅಂತಂದರೆ ಮನುಷ್ಯ ಸಮಾಜ ನಿರ್ಮಾಣ ಆಗಬೇಕು. ಮನುಷ್ಯನನ್ನೇ ಪ್ರೀತಿಸಬೇಕೆ ಹೊರತು ನಾವು ಬೇರೆ ಪ್ರಾಣಿಗಳನ್ನು ಪ್ರೀತಿಸ್ತೀವಿ, ಆದರೆ ಮನುಷ್ಯನನ್ನು ದ್ವೇಷಿಸ್ತೀವಿ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಿಗಳನ್ನು ಪ್ರೀತಿಸ್ತೀವಿ, ಆದರೆ ಮನುಷ್ಯನನ್ನು ದ್ವೇಷಿಸ್ತೀವಿ. ಇದಕ್ಕೆ ಉತ್ಸುರಿಯವರು ಕೂಡ ಇದ್ದಾರೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಜಾತಿ ಬದಲಾವಣೆ ಆಗಬಾರದು, ಸಮಾಜ ನಿರ್ಮಾಣ ಆಗಬಾರದು. ದ್ವೇಷವನ್ನು ಬಿತ್ತಕ್ಕಂಥ ಅನೇಕ ಶಕ್ತಿಗಳು ಈ ಸಮಾಜದಲ್ಲಿ ಇದ್ದಾವೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅಂತಹ ಶಕ್ತಿಗಳನ್ನು ಗುರುತಿಸಿ ಅವರ ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಜಾತಿ ಹೋಗ್ಬೇಕಾದ್ರೆ ಎಲ್ರಿಗೂ ಸಮಾನತೆ ಬರಬೇಕು, ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಆ ಸಾಮಾಜಿಕ ಆರ್ಥಿಕ ಶಕ್ತಿ ಬರದೆ ಹೋದರೆ ಅವರು ಸಮಾನತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ನಾವು ಮನುಷ್ಯತ್ವ ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಜಾತಿ ಹೋಗ್ಬೇಕಾದ್ರೆ ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ, ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಮನುಷ್ಯ ಜಾತಿ ವ್ಯವಸ್ಥೆ ಇದೆಯಲ್ಲ, ಆ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ, ಜಡತ್ವದಿಂದ ಕೂಡಿದೆ. ಯಾವಾಗ ಚಲನೆ ಸಿಗ್ತದೆ ಅಂತಂದ್ರೆ, ಯಾವಾಗ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಜಡತ್ವ ಇರ್ತದೆ. ಈಗ ಬಸವಣ್ಣವರು ಎಷ್ಟು ವರ್ಷ ಆಯಿತು? 2500 ವರ್ಷಗಳ ಹಿಂದೆ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿ ಎಷ್ಟು ವರ್ಷ ಆಯಿತು? 2500 ವರ್ಷಗಳಾಯಿತು. ಆದರೂ ಜಾತಿ ಹೋಗಿಲ್ಲ. ಆಗಲೇ ಬಸವಾದಿ ಶರಣರು ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ ಸಮಾಜ ಆಗಬೇಕು, ಮೌಢ್ಯಗಳು ದೂರ ಆಗಬೇಕು, ಮೌಢ್ಯಗಳನ್ನು ತಿರಸ್ಕಾರ ಮಾಡಿದ್ರು. ಇವತ್ತಿಗೂ ಕೂಡ ಮೌಢ್ಯಗಳನ್ನು ಪಾಲನೆ ಮಾಡ್ತಕ್ಕಂಥ ನಾವು ನಮ್ಮ ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ಜನರನ್ನ ಅಂತಂದ್ರೆ, ನಾವು ಬಸವಾದಿ ಶರಣರ ಹೇಳಿದಂಥ ವಿಚಾರಗಳಿದ್ದಾವಲ್ಲ, ಆ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರ. ಇವತ್ತು ಕೂಡ ವಿದ್ಯಾವಂತರು ಮೌಢ್ಯಗಳನ್ನು ನಂಬ್ಕೊಳ್ತಕ್ಕಂಥದ್ದು, ಕಂದಾಚಾರಗಳನ್ನು ನಂಬ್ಕೊಳ್ತಕ್ಕಂಥದ್ದು ಇವತ್ತು ನಡೀತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ.
ಡಾಕ್ಟರ್ ಓದಿರೋಂಥವ್ರು, PhD ಮಾಡಿರ್ತಕ್ಕಂಥವ್ರು, ಇಂಜಿನಿಯರ್ ಓದಿರ್ತಕ್ಕಂಥವ್ರು, ವಿಜ್ಞಾನ ಓದಿರ್ತಕ್ಕಂಥವ್ರು, ಪ್ರೊಫೆಸರ್ಗಳಾಗಿರ್ತಕ್ಕಂಥವ್ರು, ವಿಜ್ಞಾನಿಗಳಾಗಿರ್ತಕ್ಕಂಥವ್ರು ಇವತ್ತು ನೀನು ಯಾಕಪ್ಪ ಬಡವನಾಗಿದ್ದೀಯಾ, ನೀನು ಯಾಕಪ್ಪ ವಿದ್ಯಾವಂತನಾಗಿದ್ದೀಯಾ, ನೀನು ಯಾಕಪ್ಪ ಸೂರಿಲ್ಲ ನಿನಗೆ ಅಂತ ಕೇಳಿದ್ರೆ ಹೇಳೋದೇನು ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ, ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರವಾಗಿ ಈಗ ಹುಟ್ಬಿಟ್ಟಿದ್ದೀನಿ ಈ ಥರ. ಅದು ನಿಜನಾ? ಅದು ಅಸತ್ಯ. ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ನಾವು. ಹಿಂದಿನ ಜನ್ಮದಲ್ಲಿ ಪಾಪ, ಹಿಂದಿನ ಜನ್ಮ ಇದೆಯೋ ಮುಂದಿನ ಜನ್ಮ ಇದೆಯೋ ಗೊತ್ತಿಲ್ಲ ನಮ್ಗೆ. ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮೇಲೆ ಸಾಯಲೇಬೇಕು. ಸಾವು ಆಕಸ್ಮಿಕ, ಸಾವು ಗ್ಯಾರಂಟಿ. ಹುಟ್ಟು ಆಕಸ್ಮಿಕ, ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ. ಈ ನಡುವೆ ಇದೆಯಲ್ಲ ನಮ್ಮ ಜೀವನ, ಆ ಜೀವನ ಇದೆಯಲ್ಲ ಇದನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅದಕ್ಕೆ ನಮಗೆ ಎಂಥ ವಿದ್ಯೆ ಸಿಗಬೇಕಪ್ಪ ಅಂತಂದ್ರೆ, ವೈಜ್ಞಾನಿಕವಾಗಿರ್ತಕ್ಕಂಥ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವಿದ್ಯೆ ನಮಗೆ ಸಿಗಬೇಕು. ವೈಜ್ಞಾನಿಕವಾಗಿ ವೈಚಾರಿಕವಾದ ವಿದ್ಯೆ ಸಿಗದೆ ಹೋದರೆ ವಿದ್ಯಾವಂತರಾದದಕ್ಕೂ ಪ್ರಯೋಜನ ಆಗಲ್ಲ ಅಲ್ವಾ? ಹಣೆ ಬರನೆ ನಂಬ್ಕೊಂಡ್ರೆ, ಈಗ ದೇವರು ಯಾರಪ್ಪ ಹಣೆಯಲ್ಲಿ ಬರೆಯೋರು? ದೇವ್ರು ಬರೀತಾನೆ ಅಂತ ಹೇಳೋದು, ಬ್ರಹ್ಮ ಬರೆದು ಬಿಡ್ತಾನೆ ಅಂತ ಹೇಳೋದು. ಬ್ರಹ್ಮ ನನ್ನ ಮಾತ್ರ ಲಾಯರ್ ಅಂತ ನಮ್ಮ ಮನೆಯಲ್ಲಿ ಬರೆದು ಬಿಟ್ಟಿದ್ದಾನ. ನನ್ನ ತಮ್ಮನಿಗೆ ಅವ ಅವಿದ್ಯಾವಂತ, ನೀನು ಓದಲೇ ಶಾಲೆಗೆ ಹೋಗ್ಬೇಡ ಅಂತ ಬರೆದ್ಬಿಟ್ನ. ಹಂಗೆ ಬರೆಯಕ್ಕೆ ಸಾಧ್ಯನೇ ಇಲ್ಲ ಅಲ್ಲ, ಬರೀತಾನ ಹಂಗೆ. ಆದರೆ ನಂಬ್ಕೋತೀವಿ ನಾವು, ಹಣೆಯಲ್ಲಿ ಬರೆದಿರೋದಪ್ಪ, ನಾವೇನು ಮಾಡೋದು? ಹಣೆಯಲ್ಲಿ ಬರೆದು ಬಿಟ್ಟಿರೋದು ವಿಧಿ, ಹಣೆಯಲ್ಲಿ ಬರೆದು ಬಿಟ್ಟಿದ್ದಾನೆ. ಯಾರ ಹಣೆಯಲ್ಲೂ ಏನೂ ಬರೆದಿರಲಿಕ್ಕೆ ಸಾಧ್ಯ ಇಲ್ಲ. ನಾವು ಹುಟ್ಟಿದ ಮೇಲೆ ಸಮಾಜಮುಖಿಯಾಗಿದ್ದೀವಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ. ಮನುಷ್ಯತ್ವ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದಾಗ ಮನುಷ್ಯರಾಗಿ ಬಾಳ್ತಕ್ಕಂಥ ಪರಿಸ್ಥಿತಿ ಬರಬೇಕು. ಮನುಷ್ಯರಾಗಬೇಕಾದ್ರೆ ಇನ್ನೊಬ್ಬ ಮನುಷ್ಯರನ್ನು ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಮನುಷ್ಯನನ್ನು ದ್ವೇಷದಿದೆಯಲ್ಲ, ಅದು ಅಮಾನವೀಯವಾದಂಥ ಗುಣ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನ ನಾವು ಮಾಡದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು 1950 ಜನವರಿ 26ನೇ ತಾರೀಕು ನಮ್ಮ ದೇಶಕ್ಕೆ ಸಂವಿಧಾನ ಜಾರಿ ಬರ್ತದೆ. ಆ ಸಂವಿಧಾನ ಜಾರಿ ಬಂದಂಥ ಸಂದರ್ಭದಲ್ಲಿ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ವೈರುಧ್ಯತೆ ಏನು? ಸಾಮಾಜಿಕ ಅಸಮಾನತೆ, ಬಡವರು ಶ್ರೀಮಂತರು, ಮೇಲ್ಜಾತಿ ಕೀಳುಜಾತಿ, ವಿದ್ಯಾವಂತರು ಅವಿದ್ಯಾವಂತರು ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಇಂಥ ವೈರುಧ್ಯತೆ ಇರ್ತಕ್ಕಂಥ ಸಮಾಜ ಬದಲಾವಣೆ ಆಗಬೇಕಾದ್ರೆ ನಾವು ಮೊದಲು ಮನುಷ್ಯರಾಗಿ ಇರಬೇಕು. ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಈಗ ಸ್ವಾಮೀಜಿಯವರು ಧರ್ಮ ಪ್ರಚಾರವನ್ನು ಮಾಡ್ತಾರೆ, ಶಿಕ್ಷಣ ಕೊಡ್ತಾರೆ, ಆಮೇಲೆ ಆರೋಗ್ಯನೂ ಮಾಡ್ತಾರೆ. ಈಗ ಸುತ್ತೂರು ಮಠ ಇದೆಯಲ್ಲ, ಸುತ್ತೂರು ಮಠದಲ್ಲಿ ಶಿಕ್ಷಣ, ಅದು ವಿಶೇಷವಾಗಿ ಗ್ರಾಮೀಣ ಜನರಿಗೆ ಶಿಕ್ಷಣ ಸಿಗ್ತಕ್ಕಂಥದ್ದು, ಆರೋಗ್ಯ ಸಿಗ್ತಕ್ಕಂಥದ್ದು, ಹಾಸ್ಟೆಲ್ಗಳು ಸಿಗ್ತಕ್ಕಂಥದ್ದು. ಈ ದಾಸೋಹ ಅನ್ನೋದು ಇದೆಯಲ್ಲ,
ಈ ದಾಸೋಹ ಅನ್ನೋದು ಇದೆಯಲ್ಲ, ಮನುಷ್ಯನ ಕಷ್ಟಗಳಿಗೆ ಸುಖಗಳಿಗೆ ಸ್ಪಂದಿಸ್ತಕ್ಕಂಥದ್ದೇ ದಾಸೋಹ. ದಾಸೋಹ ಅಂದ್ರೇನು? ಮನುಷ್ಯನ ಕಷ್ಟ ಸುಖಗಳಿಗೆ ಸ್ಪಂದಿಸಕ್ಕಂಥದ್ದೇ ದಾಸೋಹ. ಅದಕ್ಕೆ ಜವರೇಗೌಡರು ಒಂದು ಮಾತನ್ನು ಹೇಳ್ತಾ ಇದ್ರು, ದೇಜಗೌ ಒಂದು ಮಾತು ಹೇಳ್ತಾ ಇದ್ರು. ಏನಪ್ಪ ಅಂತಂದ್ರೆ, ಕಾಯಕ ದಾಸೋಹ ಎರಡು ಮಂತ್ರಗಳನ್ನು ಬಸವಣ್ಣ ಹೇಳ್ಕೊಬಿಟ್ಟಿದ್ರಲ್ಲ, ಎರಡು ಮೌಲ್ಯಗಳನ್ನು ಬಸವಣ್ಣವರು ಹೇಳಿದರು. ಕಾಯಕ ಅಂದ್ರೆ ಏನಪ್ಪ ಅಂತಂದ್ರೆ ಪ್ರೊಡಕ್ಷನ್. ದೇವರೇಗೌಡರು ಹೇಳಿರ್ತಕ್ಕಂಥದ್ದು, ಇದು ನನ್ನ ಭಾಷೆ ಇಲ್ಲ, ದೇವರೇಗೌಡರು ಹೇಳಿರ್ತಕ್ಕಂಥದ್ದು. ಕಾಯಕ ಅಂದ್ರೆ ಪ್ರೊಡಕ್ಷನ್, ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್. ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್, ಕಾಯಕ ಅಂತಂದ್ರೆ ಪ್ರೊಡಕ್ಷನ್. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಟ್ಟಿದ ಮೇಲೆ ಪ್ರೊಡಕ್ಟಿವಿಟಿನಲ್ಲಿ ಭಾಗವಹಿಸಬೇಕು. ಇನ್ನೊಬ್ರು ಉತ್ಪಾದನೆ ಮಾಡಿದದನ್ನ ನಾನು ಮಜಾ ಮಾಡ್ತಕ್ಕಂಥದ್ದು ಇದೆಯಲ್ಲ, ಈ ವ್ಯವಸ್ಥೆ ಹೋಗ್ಬೇಕು. ಪ್ರೊಡ್ಯೂಸ್ ಮಾಡೋರು ಯಾರೋ, ನಾನು ಅದನ್ನ ಮಜಾ ಮಾಡ್ಕೊಂಡಿರೋದು, ಈ ವ್ಯವಸ್ಥೆ ಹೋಗ್ಬೇಕು ಅಂತಕ್ಕಂಥದ್ದನ್ನೇ ಮಾಡೋರು. ಅದಕ್ಕೋಸ್ಕರ ನಾವು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಉತ್ಪಾದನೆ ಆಗಿ ಬಂದಂಥದನ್ನ ಎಲ್ಲರೂ ಕೂಡ ಅನುಭವಿಸ್ಬೇಕು. ಇದೇ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನೊಬ್ಬ ಬೆವರು ಸುರಿಸಲಿ, ನಾನು ಅದಕ್ಕೆ ಅನ್ನಭಾಗ್ಯ ಕಾರ್ಯಕ್ರಮ ಒಂದ್ಸಾರಿ ಮಾಡಿದಾಗ ವಿಧಾನಸಭೆಯಲ್ಲಿ ಒಬ್ಬರ ಮಾನ್ಯ ಸದಸ್ಯರು ಕೇಳಿದ್ರು, ಈಗ ಅವ್ರು ಬದುಕಿಲ್ಲ, ಕೇಳಿದ್ರು, ನೀವು ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿ ಜನರನ್ನೆಲ್ಲ ಸೋಮಾರಿಗಳನ್ನು ಮಾಡಿಬಿಟ್ಟಿದ್ದೀರಿ, ಈ ಕೆಲಸಕ್ಕೆ ಸಿಗಲ್ಲ ನಮಗೆ ಅಂತ ಹೇಳಿದ್ರು. ನಾನು ಹೇಳಿದೆ, ನೋಡಪ್ಪ, ನೀನು ವ್ಯವಸಾಯ ಮಾಡಿದ್ಯಾ ಇಲ್ಲವೋ ಗೊತ್ತಿಲ್ಲ, ಪ್ರೊಡ್ಯೂಸ್ ಮಾಡ್ತೀಯ ಇಲ್ಲವೋ ಅಂತ ಗೊತ್ತಿಲ್ಲ ನನಗೆ. ಆದರೆ ನೀನು ವ್ಯವಸಾಯ ಮಾಡದೆ ಹೋಗಿದ್ರೆ, ಪ್ರೊಡ್ಯೂಸ್ ಮಾಡದೆ ಹೋದರೆ, ಪ್ರೊಡಕ್ಷನ್ ಆಕ್ಟಿವಿಟೀಸ್ನಲ್ಲಿ ಭಾಗವಹಿಸದೇ ಇದ್ದರೆ, ನೀನು ಪ್ರೊಡಕ್ಟಿವಿಟಿನಲ್ಲಿ ಭಾಗವಹಿಸು. ಅವರೆಲ್ಲ ಪಾಪ ಬೇದು ಗೇದು 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 ಸಾಕಾಗ್ಬಿಟ್ಟು ಬೆನ್ನೆಲ್ಲ ಬಗ್ಗೋಗ್ಬಿಟ್ಟಿದೆ, ಅವರು ಒಂದಷ್ಟು ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿ. ಅದರಿಂದ ಎಲ್ಲರೂ ಶ್ರಮ ಪಡಬೇಕು. ಬಂದಂಥ ಉತ್ಪಾದನೆಯನ್ನೇ ಎಲ್ಲರೂ ಕೂಡ ಅನುಭವಿಸ್ಬೇಕು. ಇದನ್ನ ಪ್ರತಿಯೊಬ್ಬರು ಕೂಡ ಮಾಡಿದಾಗಲೇ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ಅಂತಂದ್ರೆ, ಅಸಮಾನತೆ ಹೋಗ್ಬೇಕಾದ್ರೆ ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಈ ಶಕ್ತಿ ಬರದೇ ಹೋದರೆ ನಮ್ಮ ಸ್ವಾತಂತ್ರ್ಯ ಬಂದದ್ದು ಯಶಸ್ಸಾಗಲ್ಲ. ಸ್ವಾತಂತ್ರ್ಯ ಬಂದದ್ದು ಯಶಸ್ಸಾಗಬೇಕಾದ್ರೆ ಎಲ್ರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬರಬೇಕು, ಅಸಮಾನತೆ ಹೋಗ್ಬೇಕು. ಎಲ್ಲಿವರೆಗೆ ಅಸಮಾನತೆ ಹೋಗಲ್ಲ, ಅಸಮಾನತೆಯಿಂದ ಯಾರು ನರಳ್ತಾ ಇದ್ದಾರೆ ಇನ್ನೂ ಸಮಾಜದಲ್ಲಿ, ಅವರು ಸ್ವಾತಂತ್ರ್ಯದ ಸೌಧ ಇದೆಯಲ್ಲ, ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ, ಆ ಸೌಧನೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದು. ಇದನ್ನು ಹೇಳಿ ಎಷ್ಟು ವರ್ಷ ಆಯಿತು? 1949 ನವೆಂಬರ್ 25. ಗೊತ್ತಾಯ್ತಾ ಮಲ್ಲಾಜಮ್ಮ? 1949 ನವೆಂಬರ್ 25ನೇ ತಾರೀಕು ನಮ್ಮ ಸ್ವಾತಂತ್ರ್ಯ, ಇದರ ಪ್ರಜಾಪ್ರಭುತ್ವದ ಸೌಧ ಗಟ್ಟಿಯಾಗಿ ಉಳಿಯಬೇಕು ಅಂತನ್ನೋದಾದ್ರೆ ಯಾರು ಕೂಡ ಅಸಮಾನತೆಯಿಂದ ನರಳಬಾರದು. ಈ ಅಸಮಾನತೆ ಹೋಗ್ಬೇಕು ಅಂತಕ್ಕಂಥ ಮಾತುಗಳನ್ನ
ಅವತ್ತೇ 75 ವರ್ಷಗಳ ಹಿಂದೆ 76 ವರ್ಷ ಆಯ್ತಾ ಬಂತು, ಇನ್ನೇನು ಈಗ 76 ವರ್ಷ. ಅವತ್ತೇ ಎಚ್ಚರಿಕೆ ನೀಡಿದ್ರು. ಸಂವಿಧಾನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಭಾಷಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಭಾಷಣ, ಕೊನೇ ಭಾಷಣ. ಒಂದಿನ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಮಾಡಿರ್ತಕ್ಕಂಥದ್ದು. ಸಂವಿಧಾನ ಅಂಗೀಕಾರ ಆದದ್ದು 26 ನವೆಂಬರ್ 1949. ಅದಕ್ಕಿಂತ ಒಂದಿನ ಮುಂಚಿತವಾಗಿ ಭಾಷಣ ಮಾಡಿದರು. ಅದರಿಂದ ನಾವು ಎಲ್ಲ ಈ ಜಯಂತ್ಯೋತ್ಸವಗಳನ್ನು ಮಾಡ್ತಕ್ಕಂಥದ್ದು, ಪೂಜ್ಯರ ಜಯಂತ್ಯೋತ್ಸವಗಳನ್ನು ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಾಣ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಅದನ್ನೇ ಕುವೆಂಪು ಅವರು ಪ್ರತಿಪಾದನೆ ಮಾಡಿದ್ರು. ಅದನ್ನು ನಾವೆಲ್ಲರೂ ಕೂಡ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಇದನ್ನು ಅತ್ಯಂತ ಸಂತೋಷದಿಂದ ನನ್ನ ಮುಕ್ತಾಯ ಭಾಷಣವನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.